ಹೆಲೋ ಆತ್ಮೀರಿ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಒಂದು ಅವೇರ್ನೆಸ್ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಪಾರ್ಕ್ ಇದೆಯಲ್ಲ, ಇದು ಸಾರಕ್ಕಿ ಕೆರೆ ಅಂತಾರೆ, ಇಲ್ಲ ಪುಟ್ಟನಹಳ್ಳಿ ಕೆರೆ ಅಂತಾರೆ. ಸೊ ಈ ಪಾರ್ಕ್ ಹತ್ರ ನಾನು ದಿನ ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಇಲ್ಲ ಎಕ್ಸಸೈಸ್ ಆಗಲಿ ಅಂತ ಹೋಗ್ತಾ ಇದ್ದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಅಟ್ರಾಕ್ಷನ್ಗೋಸ್ಕರನೇ ದಿನಾಗ್ಲೂ ಹೋಗ್ತಾ ಇದ್ದೆ. ಸೊ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಾವು ಜಾಗ ಚೆನ್ನಾಗಿದೆ ಅಂತ ಹೋಗ್ತೀರಿ, ಬಟ್ ಅಲ್ಲಿ ನಮಗೆ ಏನೇನು ಕಾಣಿಸುತ್ತೆ, ಏನೇನು ಸಿಗುತ್ತೆ ಅದೆಲ್ಲ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ತುಂಬ ಜಾಗೃತವಾಗಿರಬೇಕು. ಯಾಕೆಂದರೆ ನಾನಿವತ್ತು ಹೋದಾಗ ನನಗೇನು ಕಾಣಿಸ್ತು ಅಂದರೆ, ಹಾವು ಕಾಣಿಸ್ತು. ಭಯಂಕರವಾದ ಹಾವು ಅಂತ ಹೇಳಲ್ಲ, ಬಟ್ ಚಿಕ್ಕ ಹಾವಿನ ಮರಿಗಳು ಅಲ್ಲಿ ಏನೇನು ಹೆಗ್ಗಿರುತ್ತೆ ಅಂದರೆ ಕಾಲಲ್ಲೇ ಸಿಗುತ್ತೆ. ಯಾವ ಥರ ಸಿಗುತ್ತೆ ಅಂದರೆ, ನಾವು ವಾಕ್ ಮಾಡಬೇಕಾದ್ರೆ, ಜಾಗ್ ಮಾಡಬೇಕಾದ್ರೆ, ಸೊ ಆ ಥರ ಎಲ್ಲ ಕಾಲ್ಗೆ ಸಿಗುತ್ತೆ. ಸೊ ಅದಕ್ಕೆ ನಾವು ಹುಷಾರಾಗಿರಬೇಕು. ಸೊ ಆ ಹಾವು ನಾನು ಆ್ಯಕ್ಚುಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಆ ವಿಡಿಯೋನ. ಸೊ ನಿಮಗೆ ತೋರಿಸ್ತೀನಿ ಇಷ್ಟರಲ್ಲೇ. ನೋಡಿ, ನಾವು ಈ ಜಾಗ ಚೆನ್ನಾಗಿದೆ ಅಂತ ವಾಕಿಂಗ್ ಹೋಗ್ತೀರಿ, ಬಟ್ ನಾವು ಅಲ್ಲಿ ಇಲ್ಲಿ ಸುತ್ತಮುತ್ತ ನೋಡ್ಕೊಳ್ಳಲ್ಲ. ಅದಕ್ಕೆ ತುಂಬ ಹುಷಾರಾಗಿರಬೇಕು. ಆ ಕಡೆ ಈ ಕಡೆ ಮಾಡಿಕೊಂಡು ಓಡಾಡ್ತಾ ಇರಬೇಕು. ನಾವು ಫುಟ್ಪಾತ್ನ ಜಾಸ್ತಿ ಯೂಸ್ ಮಾಡ್ಕೋಬೇಕು. ಯಾಕೆಂದರೆ ಲೈಕ್ ನಮಗೆ ಫುಟ್ಪಾತ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಮೇ ಬಿ ಇದು ಗ್ರಾಸ್ ಇದೆಯಲ್ಲ, ಗ್ರಾಸ್ ಆಗಲಿ ಮಣ್ಣು ಕಡೆ ಆಗಲಿ ತುಂಬ ಹಾವುಗಳು ಸಿಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕೆ ನಾವು ತುಂಬ ಹುಷಾರಾಗಿರಬೇಕು ಸ್ನೇಹಿತರೆ. ಸೊ ನಾನಿವತ್ತು ಜಾಗ್ ಮಾಡಬೇಕಾದ್ರೆ ಬೆಳಿಗ್ಗೆ ಕಾಣಿಸ್ತು. ಸೊ ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ. ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರೆ ನಾಗರಾವ್ ಅನಿಸುತ್ತೆ, ಬಟ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಅದು ಹಾವಿನ ಮರಿನೇ. ಸೊ ಅದಕ್ಕೆ ನಾವು ಹುಷಾರಾಗಿರಬೇಕು, ಜಾಗೃತವಾಗಿರಬೇಕು. ಸೊ ಅದಕ್ಕೆ ಸ್ನೇಹಿತರೆ, ಹುಷಾರಾಗಿ ನೀವು ವಾಕ್ ಮಾಡಬೇಕಾದ್ರೆ, ಜಾಗ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮಾಡೋ ವಿಡಿಯೋನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸ್ನೇಹಿತರೆ.